ಬೆಳೆಯುವ ಪೈರು ಮೊಳಕೆಯಲ್ಲಿ ನಾಗಿ ಬೆಳೀತಾ ಇದ್ದಾಗಲೇ ತನ್ನ ಸಂಸ್ಕೃತಿಯ ಛಾಪುವನ್ನು ವೈಜ್ಞಾನಿಕವಾಗಿ ಸಾಂಸ್ಕೃತಿಕವಾಗಿ ಮೈಗೂಡಿಸಿಕೊಂಡಿರುವಂಥ ಸೋಮಶೇಖರ ಸ್ವಾಮೀಜಿಗಳು ಕೇವಲ ಅಲ್ಪ ದಿನಗಳಲ್ಲಿ ಬೃಹತ್ ಒಂದು ಕಾರ್ಯಕ್ರಮವನ್ನು ಮೀನ್ಸ್ ವಿಜ್ಞಾನವನ್ನು, ಸಾಹಿತ್ಯವನ್ನು, ಧರ್ಮವನ್ನು, ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಅಲ್ಪ ದಿನಗಳಲ್ಲಿ ಇಷ್ಟರ ಮಟ್ಟಕ್ಕೆ ಈ ಒಂದು ಪುಷ್ಪಗಿರಿಯನ್ನು ದೇವರ ಕಾಡು, ದೇವರ ನಾಡು ಅಂತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಜನರಿಗೆ ಮನ್ನಣೆಗೆ, ಜನರ ಮನಸ್ಸಿನ ಮನ್ನಣೆಗೆ ಒಳಗಾಗಿದ್ದಾರೆ. ಸರಿ, ಇಡೀ ದೇಶದ ಸಂಸ್ಕೃತಿಯ ಮನಸ್ಸುಗಳ ಪರವಾಗಿ ಸ್ವಾಮೀಜಿಯವರಿಗೆ ಅಭಿನಂದಿಸ್ತಾ, ಸ್ವಾಮೀಜಿಯವರು ಮಾತನಾಡುವಾಗ ಒಂದು ಮಾತು ಹೇಳಿದರು. ಹಳೇಬೀಡಿನ ಶಿಲ್ಪಿಯನ್ನು ತೆಗೆದುಕೊಂಡಾಗ ಅಲ್ಲೇ ಒಂದು ಟೆಲಿಸ್ಕೋಪ್ ಇದೆ ಅಂತ. ಎಸ್, ಹಳೇಬೀಡು ಯಾವುದರಲ್ಲಿ ಕಡಿಮೆ ಇದೆ? ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ, ವಿಜ್ಞಾನದಲ್ಲಿ. ಹಾಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನು ಧಾರ್ಮಿಕತೆಯ ಒಳಗಡೆ ಮೈಗೂಡಿಸಿಕೊಂಡಿರೋದು ಈ ಪುಷ್ಪಗಿರಿ. ಈ ಪುಷ್ಪಗಿರಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂದರೆ, ರಾತ್ರಿ ಸಮಯದಲ್ಲಿ ನಾವು ನಿಂತುಕೊಂಡು ಇಡೀ ಭೂಮಂಡಲ ಆಕಾಶವನ್ನು ನೋಡಿದಾಗ ಎಲ್ಲ ನಕ್ಷತ್ರಗಳು ಮಕ್ಕಳಿಗೆ ಕಾಣಿಸ್ತವೆ. ಇಡೀ ರಾಜ್ಯದ 1,000 ಮಕ್ಕಳನ್ನು, 1,100, ನಮ್ಮ ರವಿ ನಾಕಲ್ಗೂಡು ಹೇಳ್ತಾ ಇದ್ದಾರೆ 100 ಜನ ಎಕ್ಸ್ಟ್ರಾ ಇರಲಿ ಅಂತ. ಎಸ್, 1,100 ಮಕ್ಕಳನ್ನು ರಾಜ್ಯದ ಮೂಲೆ ಮೂಲೆಯಿಂದ 3 ದಿನಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡಿಸಿ, ಟೆಲಿಸ್ಕೋಪನ್ನು ಅಸೆಂಬಲ್ ಮಾಡಿಸಿ, ಟೆಲಿಸ್ಕೋಪನ್ನು ಅವರೇ ಇಡೀ ಮೈದಾನದಲ್ಲಿ ನೋಡೋ ಹಾಗೆ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಸ್ವಾಮೀಜಿಯವರು ನಮ್ಮ ಎಲ್ಲ ಮಾತುಗಳನ್ನು ಆಲಿಸಿದ ಮೇಲೆ ತಕ್ಷಣ ಅವರು ಒಪ್ಕೊಳ್ಳಿಲ್ಲ. ಸಾಧಕ ಬಾಧಕಗಳನ್ನು ಯೋಚಿಸಿ ಆಮೇಲೆ ಇದು ಮಹತ್ಕಾರ್ಯದ ಹಿನ್ನೆಲೆಯ ಹಳೇಬೀಡಿನ ಕಲ್ಪನೆಯನ್ನು ತೆಗೆದುಕೊಂಡು ಅವರು ಸಹಮತಿಯನ್ನು ಕೊಟ್ಟಿದ್ದಾರೆ. ಇದೊಂದು ಕಾರ್ಯಕ್ರಮ ಇಡೀ ರಾಜ್ಯದ ಕಾರ್ಯಕ್ರಮ ಅಲ್ಲ, ದೇಶದ ಕಾರ್ಯಕ್ರಮ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡೋ ಹಾಗೆ ನಮ್ಮ ಮಕ್ಕಳು ಮಾಡ್ತಾರೆ. ಈ ಪುಷ್ಪಗಿರಿ ಐತಿಹಾಸಿಕವಾಗಿ ಜಾಗತಿಕ ಮಟ್ಟದಲ್ಲಿ ನೆಲೆಯೂರಲಿಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಹಾಸನ ಜಿಲ್ಲೆಯ ನಮ್ಮ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಹಾಗೆ ನಮ್ಮ ಗೌರವ ಅಧ್ಯಕ್ಷರಾದ ಕಮಲ್ ಕುಮಾರ್ ಅವರು, ಉಪಾಧ್ಯಕ್ಷರಾದ ರಾಣಿಯವರು, ನನ್ನ ಆತ್ಮೀಯ ಸ್ನೇಹಿತ ಸಾಹಿತ್ಯ ಪರಿಷತ್ತಿನ ಒಡನಾಡಿಯಾದಂಥ ರವಿ ನಾಕಲ್ಗೂಡವರು, ನಮ್ಮೆಲ್ಲ ಉದಯ ರವಿಯವರು, ಇನ್ನೂ ಅನೇಕ ಸ್ನೇಹಿತರು ಬಂದಿದ್ದಾರೆ. ನಾನು ಹಾಸನ ಜಿಲ್ಲೆಯ ಎಲ್ಲ ಸಮಾನ ಮನಸ್ಕರನ್ನು, ನಾಗರಿಕ ಬಂಧುಗಳನ್ನು ಆದರಣೀಯವಾಗಿ ಮನವಿ ಮಾಡಿಕೊಳ್ತೇನೆ. ಇದೊಂದು ಐತಿಹಾಸಿಕ ದಾಖಲೆಯಾಗಿ ಒಂದು ನಿಲ್ಲುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸ್ಕೋಬೇಕು. ಆ ಜೋಡಿಸಿದಾಗ ಚೆನ್ನಾಗಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಸ್ವಾಮೀಜಿಯವರಿಗೆ ಈ ಮಠಕ್ಕೆ ಎಲ್ಲೂ ಕೂಡ ಕುಂದು ಕೊರತೆ ಆಗದ ರೀತಿಯಲ್ಲಿ ಈ ಮಠ ಅತಿ ಎತ್ತರಕ್ಕೆ ಬೆಳೆಯ ಹಾಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ಅವ್ರಿಗೂ ಕೂಡ ಭರವಸೆ ಕೊಡ್ತಾ, ಬನ್ನಿ ನಮ್ಮ ನಡೆ ವಿಜ್ಞಾನದೆಡೆಗೆ, ಶಿಲ್ಪ ಕಲೆಯಿಂದ ವಿಜ್ಞಾನದ ಕಲೆಯವರೆಗೆ ಸಂಸ್ಕೃತಿಯನ್ನು ಇಟ್ಕೊಂಡು ಮಹಾಗುರು ಈ ಬ್ರಾಂಚ್